ಈ ವಿಂಟರ್ ಸೀಸನಲ್ಲಿ ಚಳಿಗಾಲದಲ್ಲಿ ಮಕ್ಕಳಿಗೆ ಕೆಮ್ಮು, ಕಫ, ಜ್ವರ ಬರೋದು ಅಂತ ಸಾಮಾನ್ಯ. ಡಾಕ್ಟ್ರನ್ನ ಯಾವಾಗ ಕಾಣಬೇಕು, ನಾವು ಡಾಕ್ಟರ್ಸನ್ನು ಯಾವಾಗ ಮೀಟ್ ಮಾಡಬೇಕು ಅನ್ನೋದು ಪ್ರಶ್ನೆ. ಈಗ ಯೂಶ್ವಲಿ ಏನು ಹೇಳ್ತೀವಿ ಅಂತಂದರೆ 2 ಡೇಸ್ಗಿಂತ ಮೇಲ್ಪಟ್ಟು ಜ್ವರ ಇದ್ದರೆ ಆ್ಯಂಡ್ ಓನ್ಲಿ ಫೀವರ್ ಇದ್ದರೆ ದಯವಿಟ್ಟು ಡಾಕ್ಟರ್ಸನ್ನು ಮೀಟ್ ಮಾಡಿ. ಜನರಲಿ ಜ್ವರ 6 ಮಂತ್ಸ್ಗಿಂತ ಸಣ್ಣಪಟ್ಟ ಮಕ್ಕಳಿಗೆ ಬಂದರೆ ನಾವು ಸ್ವಲ್ಪ ಜಾಗ್ರತೆಯಲ್ಲಿರಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಕೆಲವು ಮಕ್ಕಳುಗಳಿಗೆ ಈ ವೈರಸ್ ಎದೆ ಒಳಗಡೆ ಹೋಗಿ ಬ್ರಾಂಕ್ಯುಲೈಟಿಸ್ ಅಥವಾ ನಿಮೋನಿಯಾ ಅಂತ ಕಾಯಿಲೆಗಳು ಬರ್ಬೋದು. ಅದು ನಾವು ಹೇಗೆ ಪತ್ತೆ ಹಚ್ಚೋದು? ಅವ್ರಿಗೆ ಏನಾಗುತ್ತೆ ಅಂದರೆ ಕೆಮ್ಮು ಜೊತೆಗೆ ಉಸಿರಾಟ ತೊಂದರೆಗಳು, ಒಂಥರ ವೀಸಿಂಗ್ ಸೌಂಡ್ ಬರೋದು, ಉಸಿರಾಟ ಫಾಸ್ಟ್ ಆಗೋದು, ಕಷ್ಟಪಟ್ಟು ಬ್ರೀದ್ ಮಾಡ್ಕೊಳ್ಳೋದು, ಇದೆಲ್ಲ ನಾವು ನೋಡ್ತೀವಿ. ಆ ಥರ ಇದ್ದಾಗ ದಯವಿಟ್ಟು ಡಾಕ್ಟರ್ಸ್ಗಳನ್ನು ಹೋಗಿ ಮೀಟ್ ಮಾಡಿ. ಅಟ್ ದ ಸೇಮ್ ಟೈಮ್ ಈ ಥರ ಜ್ವರ ಕೆಮ್ಮು ಕಫ ಬಂದಾಗ ಮಗು ಡಲ್ ಆಗಿದೆ, ಮಲಗ್ತಾನೆ ಇದೆ, ಆಹಾರ ತಗೊಳ್ತಾ ಇಲ್ಲ, ಫೀಡಿಂಗು ತಗೊಳ್ತಾ ಇಲ್ಲ ಅಂತಂದರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಸನ್ನು ನೋಡ್ಕೊಳ್ಬೇಕು ನೀವು. ಇನ್ನೊಂದೇನಂತಂದರೆ ಇದನ್ನು ನಾವು ಯಾವ ರೀತಿ ಪ್ರಿವೆಂಟ್ ಮಾಡೋದು? ಮತ್ತು ಕೆಲವ್ರು ಕೇಳ್ತಾರೆ, ಸರ್ ನೀವು ಮೆಡಿಸಿನ್ ಕೊಡಿ, ಮೆಡಿಸಿನ್ ಕೊಟ್ಟರೆ ನಮಗೆ ಮಗುಗೆ ನಿಮೋನಿಯಾ ಆಗಬಾರ್ದು ಅಂತ ಇನ್ನೊಂದು ಕಾಮನ್ ಪ್ರಶ್ನೆ. ಬಟ್ ಪ್ರಾಬ್ಲಮ್ ಏನಂತಂದರೆ ನಾವು ಯೂಶ್ವಲಿ ವೈರಲ್ ಇನ್ಫೆಕ್ಷನ್ಗಳಿಗೆ ಕೊಡುವಂಥ ಮೆಡಿಸಿನ್ ಇದು ನಿಮೋನಿಯಾ ಆಗದೇ ಇರುವಂಥ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಏನಕ್ಕೆ ಕೊಡೋದು ಅಂತಂದರೆ ಮಗು ಕಂಫರ್ಟ್ ಬರಲಿ, ಜ್ವರ ಬಂದಾಗ ಮೈಕೈ ನೋವಾಗುತ್ತೆ ಅದೆಲ್ಲ ಕಮ್ಮಿ ಆಗಲಿ, ಸ್ವಲ್ಪ ಕಾಫಿಂದ ರಿಲೀಫ್ ಇರಲಿ, ಸ್ವಲ್ಪ ಶೀತದಿಂದ ರಿಲೀಫ್ ಇರಲಿ ಅಂತ ಕೊಡುವಂಥ ಮೆಡಿಸಿನ್. ಆ ಮೆಡಿಸಿನ್ ಕೊಟ್ಟ ಮೇಲೆ ನಿಮೋನಿಯಾ ಬರದೇ ಇರೋ ಹಾಗೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಕೆಲವು ಮಕ್ಕಳಿಗೆ ಈ ಥರ ವೈರಲ್ ಇನ್ಫೆಕ್ಷನ್ ಬಂದಾಗ ಬಾಡಿಯಲ್ಲಿ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಆ್ಯಂಡ್ ಅದರಿಂದ ನಿಮೋನಿಯಾ ಆಗೋ ಚಾನ್ಸಸ್ ಇರ್ಬೋದು. ಬಟ್ ಆ ಪರ್ಸೆಂಟೇಜ್ ಜಸ್ಟ್ 1%, ವೆರಿ ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಚಿಲ್ಡ್ರನ್ ಗೆಟ್ ಇಂಟು ನಿಮೋನಿಯಾ. ಸೊ ಅದ್ರ ಬಗ್ಗೆ ಭಯ ಪಡ್ಕೊಳ್ಬೇಡಿ. ಏನು ಪ್ರಿಕಾಷನ್ಸ್ ತಗೊಳ್ಬೇಕು? ನಾವು ಕೋವಿಡ್ ಟೈಮಲ್ಲಿ ಸುಮಾರು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿದ್ದೀವಿ. ಯಾರಿಗಾದರೂ ಶೀತ ಕೆಮ್ಮು ಕಫ ಬಂದರೆ ಅವ್ರ ಕಾಂಟ್ಯಾಕ್ಟಲ್ಲಿ ಬರಬೇಡಿ, ಮಾಸ್ಕ್ ಯೂಸ್ ಮಾಡಿ, ಹ್ಯಾಂಡ್ ಹೈಜಿನ್ ಯೂಸ್ ಮಾಡಿ, ಮತ್ತು ವ್ಯಾಕ್ಸಿನ್ಸಲ್ಲಿ ಅಪ್ ಟು ಡೇಟ್ ಇರಿ. ಎಸ್ಪೆಷಲಿ 5 ವರ್ಷಕ್ಕಿಂತ ಸಣ್ಣಪಟ್ಟ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನ್ ತಗೊಳ್ಳಿ, ಮತ್ತು ಯಾರ್ಯಾರಿಗೆ ಎಲರ್ಜಿ ಕಾಯಿಲೆಗಳಿದೆ ದಯವಿಟ್ಟು ಫ್ಲೂ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಿ ಬಯಸ್ತೀನಿ.